ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸುಮಾರು ಒಂದು 2 ತಿಂಗಳಿಂದ ನಾವು ಪ್ರಿಪೇರ್ ಆಗಿರ್ತೀವಿ. ಮನೆ ಕ್ಲೀನಿಂಗು, ಹಬ್ಬ ಮಾಡಬೇಕು ಅಂತ ಹೇಳಿ ಎಷ್ಟು ಪ್ರಿಪೇರ್ ಆಗಿರ್ತೀವಿ ಅಲ್ವಾ. ಹಾಗೆ ಫೈನಲಿ ಎಲ್ಲರೂ ಹಬ್ಬನ ಚೆನ್ನಾಗಿ ಮುಗಿಸ್ಕೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನನಗೂ ಕೂಡ ಹಾಗೆ ಏನೋ ಒಂಥರ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬನ ನಾನು ಅಷ್ಟೇ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತ ಅಂದರೆ 3 ಮುಹೂರ್ತಗಳನ್ನ ಕೊಟ್ಟಿದ್ದರು. ಅದರಲ್ಲಿ ನಾನು 5:45ರಿಂದ 8 ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊಳ್ಬೇಕು ಅಂತ ಹೇಳಿ 4:15ಗೆ ಎದ್ದು ಎಲ್ಲ ಪ್ರಿಪೇರ್ ಆಗಿದ್ದೆ. ಮನೆ ಮುಂದೆ ನೀರು ಕೂಡ ಬರ್ತಿತ್ತು. ಮಡಿ ನೀರು ಇಟ್ಕೊಂಬಂದು ನಾನು ಕಳಶ ಎಲ್ಲ ಸ್ಥಾಪನೆ ಮಾಡಿ ಸುಮಾರು ಅಂದರೆ ಒಂದು 1 ಅವರ್ ಬೇಕಾಗತ್ತೆ. ಲಕ್ಷ್ಮೀ ವಿಗ್ರಹ ಇದೆಯಲ್ವ ನನ್ನ ಹತ್ರ, ಆ ವಿಗ್ರಹಕ್ಕೆ ನಾನು ಅಭಿಷೇಕ ಎಲ್ಲ ಮಾಡಿದೆ. ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಕುಂಕುಮ ಅರ್ಚನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ತುಪ್ಪದಾರತಿ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಕೆಂಪಾರತಿ ಕೂಡ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಕೆಂಪಾರತಿನ ನಾನು ಅಮ್ಮನವ್ರಿಗೆ ಮಾಡ್ತೀನಿ. ಕೆಂಪಾರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಸಕ್ಕರೆ ನೈವೇದ್ಯ ಮಾಡಿದ್ದೆ ನಾನು ಫಸ್ಟು. ಮತ್ತು ಪಂಚಫಲ 5 ಥರದ ಹಣ್ಣುಗಳನ್ನು ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಗಲೇ ಹೇಳಿದಾಗೆ ಕುಂಕುಮ ಅರ್ಚನೆ ಎಲ್ಲ ಮಾಡಿಕೊಂಡು ಎಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡೆ. ಆಮೇಲೆ ನಾನು ಅಮ್ಮನವ್ರಿಗೆ ಇಷ್ಟವಾದಂತಹ ನೈವೇದ್ಯ ಅಂದರೆ ಬೇಳೆ ಒಬ್ಬಟ್ಟು ಅಲ್ವಾ. ಬೇಳೆ ಒಬ್ಬಟ್ಟು ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹೂರ್ಣನ ರಾತ್ರಿನೇ ಮಾಡ್ಕೊಂಡಿದ್ದೆ. ಸುಮಾರು 1 o'clock ಗಂಟ ಇದ್ದಿದ್ದೆ ಅಂತ ಹೇಳ್ಬೋದು. ರಾತ್ರಿನೇ ಒಬ್ಬಟ್ಟಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು. ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ನಾನು ಒಬ್ಬಟ್ಟನ್ನು ಮಾಡಿ ದೇವಿಗೆ ಅಮ್ಮನವ್ರಿಗೆ ನೈವೇದ್ಯ ಎಲ್ಲ ಮಾಡಿಕೊಂಡೆ. ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಸಂಜೆ ಕೂಡ ಎಲ್ಲರನ್ನೂ ಕರೆದು ಕುಂಕುಮ ಎಲ್ಲ ಕೊಟ್ವಿ. ಎಲ್ಲ ಆಯಿತು. ಮತ್ತು ನಾನು 3 ದಿನ ದೇವ್ರನ್ನ ಇಡ್ತೀನಿ. ಸಂಡೇ ದೇವ್ರನ್ನೆಲ್ಲ ತೆಗೆದ್ನಲ್ಲ, ಹಾಗೆ ಕಳಶನ ಇಟ್ಕೊಂಡಿದ್ದೀನಿ. ನೋಡಿ, ದೇವ್ರ ಮನೆ ಈ ಥರ ಇದೆ ಇವಾಗ. ದೇವರೆಲ್ಲ ತೆಗೆದ್ಮೇಲೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮಾಡಾದಮೇಲೆ ಲಕ್ಷ್ಮಿ ಬಿಂದಿಗೆಯಲ್ಲಿ ನೀರು ಇಟ್ಟಿರ್ತೀವಲ್ವ, ಅದನ್ನು ಎಲ್ಲೋ ತುಳಿದೇ ಇರೋ ಜಾಗಕ್ಕೆ ನಾನು, ಅಂದರೆ ನಮ್ಮ ಮನೆ ಮುಂದೆ ಗಿಡ ಇದೆ, ಆ ಗಿಡಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ನಾವು ಕೂಡ ಸ್ನಾನ ಮಾಡುವಾಗ ಆ ನೀರನ್ನೆಲ್ಲ ಹಾಕ್ಕೊಂಡ್ವಿ. ಲಕ್ಷ್ಮಿ ಕೂರಿಸೋದಕ್ಕೆ ಉಪಯೋಗಿಸಿದಂತಹ ಹಿತ್ತಾಳೆ ಸಾಮಗ್ರಿಗಳು ಮತ್ತು ಏನೇನಿರುತ್ತೆ ಆ ಬಿಂದಿಗೆ ಅದನ್ನೆಲ್ಲ ನಾನು ಒಂದು ಸರಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿಕೊಂಡು ಈ ಥರ ಒಂದು ಕ್ಯಾಪ್ ಇರುವಂತಹ ಬಕೆಟ್ಗೆ ಹಾಕಿಟ್ಬಿಡ್ತೀನಿ. ಎಲ್ಲನೂ ಒರೆಸ್ಬಿಟ್ಟು ಆವಾಗ ನಮಗೆ ನೆಕ್ಸ್ಟ್ ಇಯರ್ಗೆ ಕ್ಲೀನಾಗಿರುತ್ತೆ, ತುಂಬ ಗಲೀಜಾಗೋದಿಲ್ಲ. ಅದನ್ನೆಲ್ಲ ನಾವು ಒಂದು ಕಡೆಗೆ ಸೇರಿಸಿಟ್ಕೊಂಡಾಗ ಹುಡುಕಾಟ ಕೂಡ ಇರೋದಿಲ್ಲ. ಮತ್ತು ನಾವು ಏನೇನು ಡೆಕೋರೇಟಿವ್ ಐಟಮ್ಸ್ನ ಇಟ್ಕೊಂಡಿರ್ತೀವಿ ಲಕ್ಷ್ಮಿಗೆ, ಅದನ್ನೆಲ್ಲ ಈ ಥರ ಒಂದು ಕವರ್ಗೆ ಹಾಕಿ ಅದೇ ಬಕೆಟ್ಗೆ ಹಾಕಿ ಇಟ್ಬಿಡ್ತೀನಿ. ಸೊ ನನಗೆ ನೆಕ್ಸ್ಟ್ ಇಯರ್ಗೆ ಈಸಿಯಾಗಿ ಸಿಗತ್ತೆ ಅಂತ ಹೇಳ್ಬೋದು. ಈಗ ಇದನ್ನೆಲ್ಲ ನಾನು ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಒರೆಸಿ ಬಕೆಟಲ್ಲಿ ತುಂಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಕ್ಯಾಪ್ ಇರುವಂತಹ ಬಕೆಟಲ್ಲಿ ಏನೇನು ಹಿತ್ತಾಳೆ ಸಾಮಾನುಗಳಿರುತ್ತೆ ಅದನ್ನೆಲ್ಲ ನಾನು ಇಲ್ಲಿ ಬಕೆಟಲ್ಲಿ ಫಿಲ್ ಮಾಡಿ ಇಟ್ಬಿಟ್ಟು ಫಸ್ಟು ಒರೆಸ್ಕೊಂಡಿದ್ದೀನಿ ನೀಟಾಗಿ. ಯಾಕಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲನೂ ಒರೆಸ್ಬಿಟ್ಟು ಈ ಥರ ಒಂದು ಬಕೆಟ್ಗೆ ಹಾಕಿ ಕ್ಯಾಪ್ ಹಾಕಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಇಯರ್ ನನಗೆ ಏನು ಹುಡುಕಾಟ ಇರೋದಿಲ್ಲ, ಎಲ್ಲ ಒಂದೇ ಕಡೆ ಇರುತ್ತೆ, ಕೈಗೆ ಸಿಗತ್ತೆ. ಇದನ್ನು ನಾನು ಎತ್ತಿ ಈ ಬಕೆಟ್ನ ಮೇಲಿಟ್ಬಿಡ್ತೀನಿ. ಮತ್ತು ಇಷ್ಟೇ ನನಗೆ ವ್ಲಾಗ್ ಮಾಡೋಕ್ಕಾಗಿದ್ದು ವರಮಹಾಲಕ್ಷ್ಮಿ ಹಬ್ಬದ್ದು. ನನ್ನ ಅಭಿಷೇಕ ಮಾಡೋದಾಗಿರಲಿ, ಪೂಜೆ ಮಾಡೋದಾಗಿರಲಿ ಯಾವುದೂ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಮತ್ತು ಸಂಡೇ ಎಲ್ಲ ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಆ ಕೆಲಸನೇ ಆಯಿತು. ಮತ್ತು ಇವತ್ತಿನ ವ್ಲಾಗ್ ಅಂದರೆ ಮಂಡೇ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ಬ್ಯಾಕ್ ಟು ನಾರ್ಮಲ್ ರೊಟೀನ್ ಅಂತ. ಹಬ್ಬದ ಕೆಲಸಗಳೇ ಆಯಿತು ಇಷ್ಟು ದಿನ. ಈಗ ಹಬ್ಬ ಎಲ್ಲ ಆದಮೇಲೆ ಮತ್ತು ಶ್ರಾವಣದ ಸೋಮವಾರ ಅಲ್ವಾ, ಶ್ರಾವಣ ಸೋಮವಾರ ತುಂಬ ವಿಶೇಷ.
ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು, ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಇವತ್ತು. ಪೂಜೆ ಕೂಡ ಬೆಳಗ್ಗೆನೇ ಮುಗಿಸ್ಕೊಂಡೆ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈಗ ನಾನಿಲ್ಲಿ ವೈಟ್ ಪುಲಾವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ವೆಜಿಟೇಬಲ್ಸ್ನ ಹಾಕ್ಕೊಂಡು ಪುಲಾವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಬೋದು. ಅಂದರೆ ಕ್ಯಾರೆಟು, ಬೀನ್ಸು, ನೋಕೋಲು, ಎಲೆಕೋಸು ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಬಟಾಣಿ ಮತ್ತು ಚಕ್ಕೆ, ಪುಲಾವ್ ಎಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು 3ರಿಂದ 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1.5 ಗ್ಲಾಸ್ಗೆ ಆಗುವಷ್ಟು ಪುಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಮೊಸರು ಬಜ್ಜಿ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಯಾವುದಾದ್ರೂ ಗ್ರೇವಿ ಕೂಡ ಮಾಡ್ಕೊಬೋದು. ವೆಜಿಟೇಬಲ್ ಕುರ್ಮಾ ಥರ ಏನಾದರೂ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಆಗಿಬಿಡತ್ತೆ. ಇದಕ್ಕೆ ನಾನು ಯಾವುದೇ ಮಸಾಲ ಹಾಕ್ತಾಯಿಲ್ಲ. ಕಾಯಿ ಹಾಲು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸ್ಪೈಸಸ್ನು ಕೂಡ ನಾನು ಯಾವುದನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ರಾ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಯಾವುದೇ ಪುಲಾವ್ ಮಾಡೋವಾಗಲೂ ಅಷ್ಟೇ, ನನಗೆ ಪುದೀನ ಇರಲೇಬೇಕು. ನಮಗೆ ಪುದೀನ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಇಲ್ಲಿ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 1 ದೊಡ್ಡ ಸೈಜ್ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾರೆಟು, ಬೀನ್ಸು ಮತ್ತು ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ನ ಬೇಕಿದ್ದರೆ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಾನಿಲ್ಲಿ ಕಾಯಿ ಹಾಲನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ. ಈ ರೆಸಿಪಿಗೆ ನೀವು ಕಾಯಿ ಹಾಲನ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು 1 ಗ್ಲಾಸು ಕಾಯಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ 2 ಗ್ಲಾಸ್ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ರೈಸ್ನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ರೈಸ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 1ರಿಂದ 2 ವಿಷಿಲ್ ಹೊಡ್ಸ್ಕೊತೀನಿ. 2 ವಿಷಿಲ್ ಆದಮೇಲೆ ನಿಮಗೆ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಾಗಿತ್ತು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಅಷ್ಟೇ ಟ್ರೈ ಮಾಡಿ ಹೇಗೆ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.